ಭಯ್ಯ 8781 ಆರ್ಡ್ರ್ ಬಂದು 15 ನಿಮಿಷ ಮೇಲೆ ಆಯಿತು. ನಿನ್ನಿಷ್ಟ. बन्नी ಒಂದು ನಿಮಿಷ. 1 मिनट आओ भाई, बिल लेके आओ. बिल तो हम ये वाला 8781 का बिल तगो बनी ब्रो. 1 मिनट. ऑर्डर असाइनमेंट टाइमिंग कितना है? ऑर्डर असाइनमेंट टाइमिंग कितना भाई? 7:40. अभी टाइम कितना? नहीं रेडी, फूड रेडी दे दिया 7:40 को. ऑटोमेटिक कैसा होता भाई? अंदर छोड़ो मेरे को, छोड़ो अंदर मेरे को. ऑटोमेटिक कैसा होता? सिस्टम में ऐसा करे तो ऐसा होता भाई. वीडियो करके देता हूं, देखो. हाँ करके दे दो भाई, दे दो. रुको 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 रुको, ಅದು ಹೆಂಗಾಗುತ್ತೋ ತೋರಿಸ್ಬೇಕು. ಈಗ ತೋರಿಸು. ನೀನೇ ಮಾಡ್ಕೊಡ್ತಿರೋದು, ಈಗಲೇ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ. हाँ चालू है वीडियो. बोलो तुमका नाम, बोलो तुमका रेस्टोरेंट नाम बोलो. हो गया? ಏನೋ ಮಾಡಿ ತೋರಿಸ್ದ. ಏನು ಮಾಡ್ದ? ಎಷ್ಟಾಯ್ತು ನೀವು ಬಂದು? कितना टाइम हो गया आएगा? 10 ನಿಮಿಷ ಮೇಲ್ಗಡೆ ಆಗ್ತಿದೆ. ರೆಡಿ ಕೊಟ್ಟು ರೆಡಿ ಆ ಟೈಮ್ ಕೊಟ್ಬಿಟ್ರು. ಆರ್ಡರ್ ಇತ್ತು ನೋಡಿ, ಅವಾಗಲೇ ರೆಡಿ ಆಯಿತು. 45 ಏನೋ ಆ ಟೈಮ್ ರೆಡಿ ಬಂದುಬಿಟ್ಟು ಇದು. ಹಾಂ ಇರೋರು ಕೊಡೋ ಅಣ್ಣ, ಇರೋರು ಕೊಡು. ಇವಾಗ ಇವ್ರು ರೆಡಿ ಇದೆ, ನಮ್ಮದು ರೆಡಿ ಇದೆ. ಇವರು ಬಂದು 15 ನಿಮಿಷ ಆಗೈತೆ, ನಾವು ಬಂದು 10 ನಿಮಿಷ ಆಗೈತೆ. ಇರೋರು ಕೊಡಿ, ಇಲ್ದಿರೋರು ರೆಡಿ ಮಾಡಿ ಕೊಟ್ಬಿಟ್ರೆ ಆರ್ಡ್ರನ್ನೇ ಪಾಪ. ಅದು ಅವ್ರು ತಿನ್ನಂಗೂ ಇಲ್ಲ, ಉಣ್ಣಂಗೂ ಇಲ್ಲ, ಹಂಗೆ ಮಾಡ್ತೀಯಲ್ಲ ದೇವರು. ಈ ಥರ ಏನಾದರೂ ದಿನಕ್ಕೆ ಒಂದು 3-4 ರೆಸ್ಟೋರೆಂಟ್ ಆರ್ಡ್ರ್ ಬಿದ್ದುಬಿಟ್ರೆ ಇನ್ನು ನಾವು ಟಾರ್ಗೆಟ್ ಮಾಡೋರು ನಾವು ಎಲ್ಲಿಗೆ ಹೋಗೋಣ? ಎಲ್ಲೇ ಬಂದು ಒಂದು ಅವರ್ 15-20, ಈಗ ಬಂದು 25 ನಿಮಿಷ ಆಯ್ತು ಈಗ ಅಸೈನ್ ಆಗಿ. ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ. 1 ಸೆಕೆಂಡ್. ಈ ಆರ್ಡ್ರ್ ನಾನು ಪಿಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಏನು ರೆಡಿ ಕೊಡ್ತಿಲ್ಲ. ಅದೆಷ್ಟೊತ್ತು ಮಾಡ್ತಾರೆ ನೋಡೋಣ. ಸೊ ಆಟೋಮೆಟಿಕ್ ರೆಡಿಯಾಗಿ ಕೊಡ್ತಾರೆ ಅಂತಾರೆ. ಆಟೋಮೆಟಿಕ್ ರೆಡಿ ಅದು ಹೆಂಗೆ ಬರುತ್ತೋ ನನಗೂ ಗೊತ್ತಿಲ್ಲ. ಸಿಸ್ಟಮಲ್ಲಿ ಇವರು ಅಪ್ಡೇಟ್ ಮಾಡಿದ್ರೆ ಅಂದರೆ ಲೈಕ್ ಒಂದು ಆರ್ಡ್ರನ್ನ ಅಸೈನ್ ಮಾಡಿದ್ಮೇಲೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ, ನಾನು ಇದೇ ಫೀಲ್ಡಲ್ಲಿ ವರ್ಕ್ ಮಾಡೋದಿರೋ ಪ್ರಕಾರ, ಒಂದು ಆರ್ಡ್ರ್ ಬಂದರೆ ಆ ಆರ್ಡ್ರು ಇಷ್ಟು ನಿಮಿಷದಲ್ಲಿ ಫುಡ್ ರೆಡಿ ರೆಸ್ಟೋರೆಂಟ್ ಅವ್ರು ಕೊಡ್ಬೋದು. ಅದು ಆಪ್ಷನ್ ಅವ್ರಿಗೆ ಇರ್ತದೆ. ಅಂದರೆ 15 ನಿಮಿಷ ನಾನು ಪ್ರಿಪೇರ್ ಮಾಡಿ ಕೊಟ್ಬಿಡ್ತೀನಿ ಡೆಲಿವರಿ ಪಾರ್ಟ್ನರ್ಗೆ. ಸೊ ನನಗೆ 15 ನಿಮಿಷ ಸಾಕು ಅಂತ ಒಂದು ರೆಸ್ಟೋರೆಂಟು ಟೈಮ್ ತೊಗೊಂಡಿರ್ತಾರೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ರೆಡಿ ಬರುತ್ತೆ. ಸೊ ಫಸ್ಟು ಇವರು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಒಂದು ಆರ್ಡ್ರನ್ನ ನಾನು ಇಷ್ಟು ನಿಮಿಷದಲ್ಲಿ ಕೊಟ್ಬಿಡ್ತೀನಿ, ನನಗೆ ಬಂದಿದ್ದು ಇಷ್ಟು ನಿಮಿಷದಲ್ಲಿ ಬಂದುಬಿಡ್ತೀನಿ ಅಂತ. ಸೊ ಇವರೇ ಅದನ್ನು ಸೆಟ್ ಮಾಡ್ಕೊಳ್ಳೋದು. ಬಟ್ ಆದರೆ ಇವ್ರು ಹೇಳೋದೇನಂತಂದರೆ ಆಟೋಮೆಟಿಕ್ ರೆಡಿ ಬರುತ್ತೆ, ಆಟೋಮೆಟಿಕ್ ರೆಡಿ ಬರುತ್ತೆ ಅಂತ. ಅದು ಹೆಂಗೆ ಆಟೋಮೆಟಿಕ್ ರೆಡಿ ಬಂದುಬಿಡ್ತದೆ? ಯಾರು ಕೊಡ್ತಾರೆ ಆಟೋಮೆಟಿಕ್ ರೆಡಿಗೂ? ಕಂಪ್ನಿಯವ್ನು ಕೊಡ್ತಾನೆ, ಸ್ವಿಗ್ಗಿ ಅವ್ನು ಸರಿಯಾಗಿ ಅವರು ರೆಸ್ಪಾನ್ಸೇ ಕರೆಕ್ಟಾಗಿ ಅವ್ರು ಮಾಡೋದೇ ಇದಿಲ್ಲ. ಅಂಥದ್ರಲ್ಲಿ ಇವ್ರುಗಳ ಕೆಲಸನ ಅವರೇ ಮಾಡ್ತಾರೆ. ಅವ್ರ ಕೆಲಸನೇ ಅವ್ರು ಕರೆಕ್ಟಾಗಿ ಮಾಡಲ್ಲ. ಅಂಥದ್ರಲ್ಲಿ ಇವ್ರ ಕೆಲಸ ಇನ್ನೆಲ್ಲಿ ಮಾಡ್ತಾರೆ? ಸೊ ಸುಮ್ಮನೆ ಇವರು ಆಟೋಮೆಟಿಕ್ ರೆಡಿ ಅನ್ನೋದು. ಈ ಆಟೋಮೆಟಿಕ್ ರೆಡಿ ಅನ್ನೋದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಎಷ್ಟೋ ಡೆಲಿವರಿ ಬಾಯ್ಸ್ಗೆ ಗೊತ್ತಿಲ್ಲ. ಸೊ ಈ ಆಟೋಮೆಟಿಕ್ ಡೆಲಿವರಿ ಅನ್ನೋದು ಇವರೇ ಸೆಟ್ ಮಾಡೋದು. ಸ್ವಿಗ್ಗಿ ಆರ್ಡ್ರಾ ರೆಡಿ ಇದೆಯಾ? ಹೋಗ್ತೀರಕ್ಕ? ಬನ್ನಿ ಅಕ್ಕ, ನೀವಾದರೂ ಹೋಗಿ ಒಂಚೂರು ಬೇಗ ಕೊಡಿ ಅಕ್ಕ ಆರ್ಡ್ರು. ಅಕ್ಕ ಬಂತು, ಹಾಕ್ರಕ್ಕ ಎರಡು ಅವ್ರಿಗೆ ಸ್ಲ್ಯಾಪು. ಮ್ಯಾನೇಜರ್ ಅನ್ಸುತ್ತೆ. ಭಯ್ಯಾ, ಓ ಭೈ, भाई 8781 ಎಷ್ಟೊತ್ತಾಗುತ್ತೆ ಬ್ರೋ? ಇನ್ನೂ ಕ್ಯಾ ಡಾಲ್ ರೇ? ಯೂಟ್ಯೂಬ್ ಹಾಂ
ಯೂಟ್ಯೂಬ್ ಇರೋದಾ ನಿಮ್ಮದು? ಹಾಂ, ಹಾಂ, ಯಾವುದಲ್ಲಿ? ನಮ್ಮ ಅನ್ವೇಷಣೆ ಅಂತ ಬ್ರೋ. ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡೂ ಇದೆ. ಅಲ್ಲ, ಆಲ್ರೆಡಿ ಇದೆ ಅನ್ಸತ್ತೆ. ಅದೇ ಬ್ರೋ, ಇದೆ 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 ಇದೆ, ನನ್ನ ಡೌಟ್ ಎಲ್ಲ ಇದೆ. ಅದೇ ಬ್ರೋ. ಥ್ಯಾಂಕ್ ಯು ಬ್ರೋ, ಸಬ್ಸ್ಕ್ರೈಬ್ ಮಾಡಿ. ಏನು ಆಟಿ ನಗರ್ ಸಿಗ್ತೀನಿ ಅನ್ಸುತ್ತೆ ನಿಮಗೆ. ಹೌದಾ? ಒಂದು ಏನದು ಇದು ಕೊಟ್ಟು ಹೋಗ್ಬಿಟ್ರು, ಏನದು ಏನು ಹೇಳಿ? ರೈನ್ ಕೋಟ್ ಇದೆ, ಹಾಂ 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 ಹಾಂ, ಕೊಟ್ಬಿಟ್ಟು ಹೋಗಿದ್ರು ಆ ಟೈಮ್. ರೈನ್ ಕೋಟ್, ಹೌದೌದು. ಓಕೆ, ಮೇರಾ ಬಾಯ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗಿವ್ ಅವೇ ಮಾಡಿದ್ದೆ ಲಾಸ್ಟು ರೈನ್ ಕೋಟು 20K ಫಾಲೋವರ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ. ಓ ಭಯ್ಯ, ಒಂದು ಕೆಲಸ ಮಾಡೋ, ಒಂದು ಚಾಪೆ ಎತ್ತ ಮೇಲೆ ತಲ್ದಿಮ್ ಕೊಡೋಪ್ಪ, ನಿದ್ದೆ ಮಾಡ್ತಾಯಿದ್ದೆ, ನಿದ್ದೆ ಮಾಡ್ಕೊಂಬಂದಾದ್ರೂ ಬಂದು ತೊಗೊಂಡೋಯ್ತೀನಿ. ಕರ್ಮ. ಇದರಲ್ಲಿ ಅಟ್ಲೀಸ್ಟ್ ವೆಯ್ಟಿಂಗ್ ಚಾರ್ಜ್ ಬರುತ್ತೆ ಅಂತಂದರೆ ವೆಯ್ಟಿಂಗ್ ಚಾರ್ಜು ಬರೋಲ್ಲ, ಸುಮ್ಮನೆ ವೆಯ್ಟ್ ಮಾಡಬೇಕು. ಸೊ ವೆಯ್ಟಿಂಗ್ ಚಾರ್ಜ್ ಬರುತ್ತೆ, ಹೋಗಲಿ ವೆಯ್ಟ್ ಮಾಡೋಣ ಅಂತಂದರೆ ವೆಯ್ಟಿಂಗ್ ಚಾರ್ಜ್ ಬರೋಲ್ಲ. ಸೊ ಇನ್ನೊಂದು ಹೇಳ್ಬಿಡ್ತೀನಿ, ಈ ಫುಡ್ ರೆಡಿ ಕೊಡೋದ್ರಿಂದ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಫುಡ್ ರೆಡಿ ಕೊಟ್ಟಾದಮೇಲೆ ವೆಯ್ಟಿಂಗ್ ಚಾರ್ಜ್ ಬರೋಲ್ಲ. ಸೊ ಅದು ನಮಗೆ ಲಾಸೇ. ಸೊ ಅದನ್ನು ಹೊಟ್ಟೆಗೆ ನಮಗೇನೋ ಒಂಚೂರು ಹೊಟ್ಟೆಗೆ ಟೀ ಕಾಫಿಗಾದರೂ ಬರುತ್ತೆ, ಅದನ್ನು ಕೂಡ ಬಿಡಲ್ಲ ಅಂತಾರೆ ಈ ಬಡ್ಡಿ ಮಕ್ಕಳು, ಅದನ್ನು ಕಿತ್ಕೊತಾರೆ. ಏನು ನನ್ನ ಮಕ್ಕಳಪ್ಪ, ಥೂ. ಈಗ ನೋಡಿ, ಈ ವಿಡಿಯೋ ಆನ್ ಮಾಡಿ 7 ನಿಮಿಷ ಆಯಿತು. ನಾನು ಇಲ್ಲಿಗೆ ಬಂದು ಅದಕ್ಕಿಂತ ಮುಂಚೆ 10 ನಿಮಿಷ ಮೇಲೆ ಅನಿಸುತ್ತೆ. ಸೊ ಆರ್ಡ್ರ್ ಬಂದು ಅದಕ್ಕೊಂದು ಮುಂಚೆ ಒಂದು 10-15 ನಿಮಿಷ. ಕಸ್ಟಮರ್ 40 ನಿಮಿಷ 50 ನಿಮಿಷ ವೆಯ್ಟ್ ಮಾಡ್ತಾರೆ ಈ ಮಾಮೋಸ್ ತಿನ್ನೋಕ್ಕೆ. ಅವರೇ ಕಾಲ್ ಮಾಡ್ತವ್ರೆ. ಹಲೋ ಹಲೋ ಸರ್, ಹೇಳಿ ಸರ್. सॉरी, मैं लोकेशन पे हूँ, आप कहाँ हो? कौन सा स्विगी ऑर्डर है ना सर? स्विगी ऑर्डर ये रेस्टोरेंट सर, रेस्टोरेंट नेम? रौनक। सॉरी, रौनक। नो, रेस्टोरेंट का नाम, रेस्टोरेंट नाम रेस्टोरेंट नेम ट्रफल सर. 2 minutes sir, order is I am picked, so one more order is there, so I'm in restaurant, so restaurant prepare the order, so maybe one more 2 minutes sir, I will be there. Okay, I am behind Truffles only. There's the line. Yeah, I know sir, I know, but batch, this is the batch order actually, so Okay, fine. yeah, okay sir, okay. ओ भैया, कस्टमर कॉल कर रहे भाई. हाँ, रेडी क्यों दे देगा बोलो? ಅಕ್ಕ, ಅದಾಗಲ್ಲ ಅಕ್ಕ, ಅದು ಹೆಂಗಕ್ಕಾಗುತ್ತೆ? ಹೆಂಗಕ್ಕ ಅಕ್ಕ, ಅದನ್ನೇ ಹೇಳ್ತಿರೋದು, ನನಗೂ ಗೊತ್ತು ಅದು ಹೆಂಗಾಗುತ್ತೆ ಅಂದರೆ, ನೀವು ಒಂದು ಆರ್ಡ್ರನ್ನ ಇಷ್ಟು ಟೈಮ್ಗೆ ಪ್ರಿಪೇರ್ ಮಾಡಿಕೊಡ್ತೀವಿ ಅಂತ ನೀವು ಅಲ್ಲಿ ಕೊಟ್ಟಿರ್ತೀರ, ಟೈಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅದು ನೀವು ಕೊಟ್ಟಿರಲ್ಲ, ನಮ್ಗೆ ಗೊತ್ತಕ್ಕ, ನಿಮ್ಮ ಕಂಪ್ನಿಯವ್ರು ಕೊಟ್ಟಿರ್ತಾರೆ, ಅದೇ ನಿಮ್ಮ ಕಂಪ್ನಿಯವ್ರು ಕೊಡ್ತಾರೆ. ಸರಿ, ಆ ಟೈಮಲ್ಲಿ ನೀವೇನು ಮಾಡಬೇಕಕ್ಕ? ಫಾಸ್ಟಾಗಿ ಮಾಡಿಕೊಡ್ಬೇಕು ತಾನೆ. ಅದನ್ನು ನೀವು ಕಂಪ್ನಿಗೆ ಹೇಳಿ ಅಕ್ಕ, ನನಗೇನು ಕೇಳ್ತಿದ್ದೀರಾ? ರೈಡರ್ ಹಿಂಗೆ ಬಂದು ನಮ್ಮನ್ನು ಹಾಕ್ತವ್ರೆ, ಮುಗಿತವ್ರೆ ಅಂತ, ಅದನ್ನೇ ಹೇಳ್ತಿರೋದಕ್ಕ, ಹೇಳಿ ನೀವು. ಸೊ ಈಗ ನೋಡಿ, ನಮಗೆ ಈ ಕಡೆ ವೆಯ್ಟಿಂಗ್ ಚಾರ್ಜು ಕೊಡೋಲ್ಲ, ಈ ಕಡೆ ಕಸ್ಟಮರ್ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಇಷ್ಟೊತ್ತು ವೆಯ್ಟ್ ಮಾಡಿದ್ದು ವೇಸ್ಟ್ ಆಗುತ್ತೆ. ನಾವೇ ಯಾರಿಗೆ ಹೇಳೋಣ? ನಿಮ್ಮ ಹತ್ರ ತಾನೇ ಹೇಳ್ಬೇಕು ನಾವು. ನಗ್ತಿದ್ದೀರಲ್ಲಕ್ಕ, ಇನ್ನು ಯಾರಿಗಕ್ಕ ಹೇಳಿ? ಹೋಗ್ಲಿ, ಅಲ್ಲಿ ಹೋಗ್ಬಿಟ್ಟು ರೋಡಲ್ಲಿ ಹೋಗೋರು ಹೇಳೋಕ್ಕಾಗುತ್ತಾ? ನಾನು ನೀವೇ ಹೇಳಿ ಹೋಗ್ಲಿ ನಮ್ಮ ಕಂಪ್ನಿಯವ್ರಿಗೆ ಹೇಳೋಣ ಅಂತಂದರೆ ನನ್ನ ಮಕ್ಕಳು ಸರಿಯಾಗಿ ರೆಸ್ಪಾನ್ಸ್ ಅಂತೂ ಮಾಡಲ್ಲ. ಅವ್ರಿಗೆ ಕೇಳಿದ್ರೆ ಅವ್ರು ಅದು ಇದು ಮಾಡಲ್ಲ. ನಿಮಗೆ ನಗು, ನಮಗೆ ಕಷ್ಟ, ಏನು ಮಾಡೋಣ? ಪಿಕಪ್ ಮಾಡಿರ್ತೀನಿ, ಬೇರೆ ಆರ್ಡರ್ ಐತೆ ತಗೊಂಡು ಬರ್ತೀನಿ. 8781 ಬಂದಾಗಿಂದ 2 ನಿಮಿಷ ಅಂದ ಅವ ವ್ಯಕ್ತಿ, ಬಂದು 20 ನಿಮಿಷ ಆಯಿತು. ಹೋಗ್ಲಿ, 20 ನಿಮಿಷ ಬೇಕಾಕ ಮಾಮೋಸ್ ಬೇಯಿಸೋಕ್ಕೆ? ತುಪ್ಪ ಆಯ್ತಾ? ನಾನೇ ತರಲಾಕ ಮನೆಯಿಂದ ಸೂಪ್? ಮತ್ತು ರೆಡಿ ಏನಕ್ಕೆ ಕೊಡಬೇಕು ಸುಮ್ಮನೆ? ಈಗ ಮತ್ತೆ ಆಟೋಮೆಟಿಕ್ ಅಂತೀರ, ಅಲ್ಲಿಗೆ ಬರ್ತದೆ ಮತ್ತೆ. ಸುಮ್ಮನೆ ಇರೋಕೆ ಆಕ್ಚುಲಿ ಅದೇ ನೀವು ಆಟೋಮೆಟಿಕ್ ಅಂತೀರ. ಈಗ ನೋಡಿ, ನನಗೆ ಈ ಆರ್ಡ್ರ್ ಕ್ಯಾನ್ಸಲ್ ಆದರೆ ಸುಮ್ಮನೆ 40-50 ರೂಪಾಯಿ ಒಯ್ಯಿತು. ಅಲ್ಲೊಂದು 20 ನಿಮಿಷ ವೆಯ್ಟ್ ಮಾಡ್ತಾ ಬಂದಿದ್ದೀನಿ ಈ ಆರ್ಡ್ರು.
ಈ ಕಡೆ ನೀವು ಅರ್ಥ ಮಾಡ್ಕೊಳ್ಳಲ್ಲ, ಈ ಕಡೆ ನಮ್ಮ ಕಂಪ್ನಿಯವರು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಯಾರಿಗೆ ಹೇಳ್ಕೊಳ್ಳೋಣ? ನಮ್ಮ ಮನೆ ಬರ ನಮ್ಮ ಕಷ್ಟ ನಿಮ್ಗೆ ನಗು, ಏನು ಮಾಡೋಣ? ಹೋಗ್ಲಿ, ಒಂದು ಆರ್ಡ್ರ್ ಆದರೆ ಏನು ಅನ್ಬೋದು, ಒಂದು ದಿನಕ್ಕೆ ಇಲ್ಲಿ 3 ಆರ್ಡ್ರ್ ಬಿದ್ದರೆ ಇವತ್ತು ನಮ್ಮ ಇನ್ಸೆಂಟಿವೇ ಹೋಯ್ತು. ಟಾರ್ಗೆಟ್ ಮಾಡೋಕ್ಕಾದ್ರೂ ಆಗುತ್ತಾ ಈ ಥರ ನಿಲ್ಸ್ಕೊಂಡ್ರೆ ನೀವೇ ಹೇಳಿ. ಮತ್ತು ನಮ್ಮ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಂಡಿದ್ರ. ಬಟ್ ಆದರೆ ಇದು ಮೊದಲು ಈ ಥರ ಆಗ್ತಿರ್ಲಿಲ್ಲ ನಿಮಗೆ. ಏನಕ್ಕೆ ಈ ಥರ ಆಯ್ತು ಹೇಳಿ? ನಾನೆಲ್ಲ ಜಾಸ್ತಿ ಬಲ್ಕ್ ಆರ್ಡ್ರ್ ಬಂದು ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ನೀವು ಕಂಪ್ನಿಯವರು ಅದಕ್ಕೆ ಆಟೋಮೆಟಿಕ್ ರೆಡಿ ಕೊಟ್ಬಿಡ್ತಾರೆ. ಅದೇನಾಗುತ್ತೆ, ಕಸ್ಟಮರ್ಗೆ ಅಲ್ಲಿ ನೋಟಿಫಿಕೇಷನ್ ಹೋಗುತ್ತೆ. ಇಲ್ಲ ಕೇಳಿ ಒನ್ಸು ಅಕ್ಕ, ಇಲ್ಲಿ ಲಾಜಿಕ್ ಏನು ಗೊತ್ತಾ? ನಾನು ಹೇಳ್ತೀನಿ ನೋಡಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತೀನಿ ನೋಡಿ. ಕಸ್ಟಮರ್ಗೆ ಈಗ ರೆಡಿ ಹೋಗಿರುತ್ತೆ, ಕಸ್ಟಮರ್ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ. ಕಸ್ಟಮರ್ ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ ಅವ್ನು ಪೆನಾಲ್ಟಿ ಬೀಳ್ತದೆ, ಅದಕ್ಕೆ ಆಟೋಮೆಟಿಕ್ ರೆಡಿ ಹೋಗುತ್ತೆ. ಈ ಕಡೆ ಕಸ್ಟಮರು ಸತ್ತ, ಈ ಕಡೆ ನಾವು ಸತ್ತ. ಈ ಕಡೆ ನೀವು ದುಡ್ಡು ಮಾಡ್ಕೊಂತೀರ, ಕಂಪ್ನಿಯವರು ದುಡ್ಡು ಮಾಡ್ಕೊತಾರೆ. ನೀವು ಅಂದರೆ ಮೀನ್ಸ್ ನಿಮ್ಮ ಕಂಪ್ನಿ ಅಕ್ಕ, ನೀವಲ್ಲ. ಹಾಂ, ಇಲ್ಲಿ ನೋಡಿ, ನೀವು ಕಿತ್ತಾಡಬೇಕು. ಈ ಪ್ಲೇಸಲ್ಲಿ ನೀವು ಇದ್ದೀರಾ, ಅದಕ್ಕೆ ಬಚಾವಾದ್ರಿ. ಈಗ ಅವ್ನು ಇದ್ದಿದ್ರೆ ಪಕ್ಕ ಗಲಾಟೆ ಆಗಿರೋದು. ಏನನ್ಸುತ್ತೆ ಅಕ್ಕ? ಏನು ಮಾಡೋಕ್ಕಾಗುತ್ತೆ ಅಕ್ಕ? ಈಗ ನೋಡಿ, ನಾನು ಟಾರ್ಗೆಟ್ ಮಾಡಿಲ್ಲ ಅಂದರೆ ಬೆಳಗ್ಗೆಯಿಂದ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಹೋಗ್ಲಿ, ಒಂದು 10 ನಿಮಿಷ ಬಿಡಿ, ನಾವು ಅರ್ಥ ಮಾಡ್ಕೋಬೇಕು ನಿಮ್ಮನ್ನು. ಒಂದು 10-15 ನಿಮಿಷ ಓಕೆ. ನಾನು ಬಂದು ಎಷ್ಟೊತ್ತಾಯ್ತು ಅವೆ ಕೇಳಿ? ಮೇ ಬಿ ಕರೆಕ್ಟಾಗಿ 25 ನಿಮಿಷ ಮೇಲೆ ಆಗೋಯ್ತು. ಸೊ ಗೈಸ್, ಇದು ಪ್ರಾಬ್ಲಮ್.